ಪ್ರಿಯ ವೀಕ್ಷಕರೇ, ನೀವು ಯಾವುದೇ ರೀತಿಯಾದ ಅಲ್ಲಿನ ತೊಂದರೆಯಿಂದ ಬಳಲುತ್ತಿದ್ದರೆ ಚಿಂತಿಸಬೇಡಿ. ಪಾವಗಡ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ನೂತನವಾಗಿ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅನ್ನು ಪ್ರಾರಂಭಿಸಲಾಗಿದೆ. ಒಮ್ಮೆ ಭೇಟಿ ಕೊಡಿ. ಸರ್ ನಮಸ್ಕಾರ. ನಿಮ್ಮ ಒಂದು ಡೆಂಟಲ್ ಕ್ಲಿನಿಕಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆಗಳನ್ನು ನೀವು ಕೊಡ್ತಾ ಇದ್ದೀರಂತ? ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ ಉಜ್ವಲ್ ಅಂತ. ಇದು ನಮ್ಮ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅಂತ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ನಾವು ಎಲ್ಲ ಥರದ ಬೇಸಿಕ್ ಡೆಂಟಲ್ ಟ್ರೀಟ್ಮೆಂಟ್ಸ್ ಹಾಗೂ ಅಡ್ವಾನ್ಸ್ ಡೆಂಟಲ್ ಟ್ರೀಟ್ಮೆಂಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಲ್ಲ ಬೇಸಿಕ್ ಚೆಕಪ್ಸ್, ಎಕ್ಸ್ರೇ ಡೆಂಟಲ್ ಚೆಕಪ್ ಹಾಗೂ ಸಣ್ಣ ಪುಟ್ಟ ಫಿಟ್ಟಿಂಗ್ಸ್, ಹಲ್ಲು ತೆಗೆಯೋದಾಗಲಿ, ಡೆಂಟಲ್ ಇಂಪ್ಲಾಂಟ್ಸ್ ಆಗಲಿ ಪ್ರತಿಯೊಂದನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಣ್ಣ ಮಕ್ಕಳ ಹಲ್ಲಿನ ಚಿಕಿತ್ಸೆ ಕೂಡ ಮಾಡಲಾಗುತ್ತೆ. ಪಾವಗಡ ತಾಲೂಕಿಗೆ ತುಂಗಭದ್ರಾ ಕುಡಿಯುವ ಯೋಜನೆ ಜಾರಿಯಾಗಲು ಪಾವಗಡ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಧರಣಿ, ಪ್ರತಿಭಟನೆ, ಹೋರಾಟ, ಪಾದಯಾತ್ರೆಗಳನ್ನು ಹಮ್ಮಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕಿಗೆ 352 ಕೋಟಿ ಯೋಜನೆಯಲ್ಲಿ ಈ ಒಂದು ತುಂಗಭದ್ರಾ ಕುಡಿಯುವ ಯೋಜನೆ ಮಂಜೂರಾಗಿದೆ, ನೀರು ಹರಿಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಹೋರಾಟಗಾರರನ್ನು ಸನ್ಮಾನಿಸಲು ಹೋರಾಟದ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದು ಶಿವಪ್ರಸಾದ್, ಸೊಗಡು ವೆಂಕಟೇಶ್ ಮತ್ತು ರೈತ ಸಂಘ ಮುಖಂಡಗಳು ಸೇರಿದಂತೆ ಈ ಒಂದು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಗುರುವಾರ ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು. ನೀರು ಹರಿತಾ ಇದೆ. ಆ ಒಂದು ಹೋರಾಟಗಾರನ ಸ್ಮರಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತೊಂದು ಸಭೆಯನ್ನು ಮಾಡಿದ್ರೆ ಯಾವ ರೀತಿಯಾದಂಥ ರೂಪುರೇಷೆಗಳನ್ನು ಮಾಡ್ತಾ ಇದ್ದೀರಂತ? ಸರ್, ಈಗ ಹಲವಾರು ವರ್ಷಗಳಿಂದ ಜ್ವಲಂತ ಸಮಸ್ಯೆ ಆಗಿದ್ದ ಒಂದು ನೀರಿನ ಸಮಸ್ಯೆ ಏನಿದೆ, ಆ ನೀರಿನ ಸಮಸ್ಯೆಯನ್ನು ಒಂದು 3 ಪ್ರಾಜೆಕ್ಟ್, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಆಗ್ಬೋದು, ಎತ್ತಿನಹೊಳೆ ಆಗ್ಬೋದು, ತುಂಗಭದ್ರಾ ಜಲಾಶಯದ ಕುಡಿಯುವ ನೀರು ಆಗ್ಬೋದು. ಈಗ ಪ್ರಥಮ ಬಾರಿಗೆ ತುಂಗಭದ್ರಾ ಜಲಾಶಯದ ಕುಡಿಯುವ ನೀರಿನ ಯೋಜನೆ ಪಾವಗಡಕ್ಕೆ ಅನುಷ್ಠಾನ ಆಗಿದೆ. ನೀರು ಬಂದಿದೆ. ಆ ಎಲ್ಲ ಗ್ರಾಮಗಳಲ್ಲೂ ಒಂದು ಟ್ಯಾಂಕರ್ಗಳನ್ನು ನಿರ್ಮಿಸಿ ಅದರ ಮುಖಾಂತರ ಪೈಪ್ಲೈನನ್ನು ಅಳವಡಿಸಲಾಗಿದೆ. ಇನ್ನು ಶುದ್ಧ ಕುಡಿಯುವ ನೀರು ಘಟಕಗಳ ಅಳವಡಿಸಿ ಕೊಡೋದು ಮುಂದೆ ಇದೆ. ಈ ನೀರಿಗಾಗಿ ತುಂಬ ವರ್ಷಗಳಿಂದ ಅನೇಕ ಹೋರಾಟಗಳು ನಡೆದಿವೆ. ಅನೇಕ ಸಂಘ ಸಂಸ್ಥೆಗಳು ಇದರ ತೊಡಗಿಸ್ಕೊಂಡಿದ್ದಾವೆ. ಆ ಹೋರಾಟಗಳು ಒಂದು 30 ದಿವಸ ಪಾವಗಡ ದೊಡ್ಡದಾಗಿ ಬಂದ್ ಮಾಡಿರೋದಾಗ್ಬೋದು, ದೊಡ್ಡದಾಗಿ ಒಂದು ಪಾದಯಾತ್ರೆ, ಒಂದು ವಾರ ಪಾದಯಾತ್ರೆ ಮಾಡಿರೋದಾಗ್ಬೋದು, ಮತ್ತು ಬೈಕ್ ರ್ಯಾಲಿ ಆಗ್ಬೋದು, ಇನ್ನಿತರ ಅನೇಕ ಏನು ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟದವರೆಗೂ ಪಾದಯಾತ್ರೆ ಆಗ್ಬೋದು. ಇಂಥ ಎಲ್ಲ ಪಾದಯಾತ್ರೆಗಳು, ಹೋರಾಟಗಳಿಂದ ಇವತ್ತು ಏನು ನೀರು ಬಂದಿದೆ, ಇದಕ್ಕೆ ಹೋರಾಟಗಾರನೆಲ್ಲ ಅಭಿನಂದಿಸೋ ಒಂದು ಕಾರ್ಯಕ್ರಮ ಮಾಡಬೇಕೆಂದು ಒಂದು ಕೆಲವು ತಿಂಗಳಿಂದ ಅಂದ್ಕೊಂಡಿದ್ವಿ. ಇವತ್ತು ಅಂಥ ಹೋರಾಟದಲ್ಲಿ ಪಾಲ್ಗೊಂಡಿರುವಂತಹವರು, ಸಂಘ ಸಂಸ್ಥೆಗಳು ಸೇರಿ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಮಾಡಿದ್ದೀವಿ. ಇನ್ನು ಹೋರಾಟಗಾರರನ್ನು ಸನ್ಮಾನಿಸುವ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ಎಸ್ ಶಿವಪ್ರಸಾದ್ ಅವರು ಮಾತನಾಡಿದ್ದು ಹೀಗೆ: ನೀರನ್ನು ತರ್ತಕ್ಕಂಥ ಒಂದು ಪ್ರಯತ್ನ ಕಳೆದ ಅನೇಕ ವರ್ಷಗಳಿಂದ ಈ ಭಾಗದ ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾಯಿದ್ರು. ಅದೇ ರೀತಿ ಭದ್ರಾ ಮೇಲ್ದಂಡೆ ಹೋರಾಟ ವೇದಿಕೆ ಮತ್ತು ರೈತ ಸಂಘಗಳ ನೇತೃತ್ವದಲ್ಲಿ ಕಳೆದ ಬಾರಿ ಏನು 2010 ಬೆಂಗಳೂರು ತನಕ ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಒತ್ತಡ ತರ್ತಕ್ಕಂಥ ಪ್ರಯತ್ನ ಮಾಡಿ ಆವಾಗ ಸರ್ಕಾರದಿಂದ ಭರವಸೆಯನ್ನು ಪಡೀತಕ್ಕಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ವಿ. ಅದರ ಪರಿಣಾಮ ಇವತ್ತೇನು ಅದು ಅಷ್ಟೇ ಅಲ್ಲದೆ ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಎತ್ತಿನಹೊಳೆ ಯೋಜನೆ ಇರ್ಬೋದು, ಈ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಮತ್ತು ಅತಿ ಬೇಗ ಟೈಮ್ ಬಾಂಡ್ ಪ್ರೋಗ್ರಾಮ್ ಕಾಲಮಿತಿಯಲ್ಲಿ ಆಗಬೇಕು. ಈಗಾಗಲೇ ತಡ ಆಗ್ತಾ ಇದೆ. ಅನೇಕ ವರ್ಷಗಳ ಘೋಷಣೆ ಆಗಿದೆ ಯೋಜನೆಗಳು. ಆದರೆ ಈ ಭಾಗದ ಏನು ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತು ಫ್ಲೋರೈಡ್ ಏನೇನು ಸಮಸ್ಯೆ ಇದೆ, ಆ ಸಮಸ್ಯೆ ಬಗೆಹರಿಲಿಕ್ಕೆ ಏನು ತುಂಗಭದ್ರಾ ಹಿನ್ನೀರಿನ ಯೋಜನೆ ಪ್ರಾರಂಭ ಆಗಿದೆ, ಈಗಾಗಲೇ ನೀರು ಬಂದಿದೆ. ಆದರೆ ಅದು ಕೂಡ ಮತ್ತೆ ಪ್ಯೂರಿಫಿಕೇಷನ್ ಆಗಬೇಕು ಮತ್ತು ಪ್ರತಿ ಗ್ರಾಮಕ್ಕೂ ನೀರನ್ನು ತಲುಪಿಸ್ತಕ್ಕಂಥ, ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಅತಿ ಶೀಘ್ರದಲ್ಲಿ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಚರ್ಚೆಗಳನ್ನು ಮಾಡ್ತಕ್ಕಂಥದ್ದು. ಮತ್ತು ಭದ್ರಾ ಮೇಲ್ದಂಡೆ, ಎತ್ತಿನಹೊಳೆ ಅದರ ವೇಗ ಜಾಸ್ತಿ ಆಗಬೇಕು. ಶೀಘ್ರದಲ್ಲೇ ಆ ಕಾರ್ಯಕ್ರಮಗಳನ್ನು, ಆ ಯೋಜನೆ ಮುಗಿದು ಕೆರೆಗಳಿಗೆ ನೀರು ತುಂಬಿಸಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡಲಿಕ್ಕೆ ಅಂತಕ್ಕಂಥ ಒಂದು ಚರ್ಚೆಯನ್ನು ಕೂಡ ಇವತ್ತು ಈ ಒಂದು ಸಭೆಯನ್ನು ಮಾಡಿದ್ವಿ. ಮುಖ್ಯವಾಗಿ ಇವತ್ತು ಸಭೆ ಕರೆದಿರ್ತಕ್ಕಂಥದ್ದು ಅನೇಕ ವರ್ಷಗಳಿಂದ ಪಾವಗಡದಲ್ಲಿ ಈ ಒಂದು ಜ್ವಲಂತ ಸಮಸ್ಯೆಗಾಗಿ ಅನೇಕ ಸಂಘ ಸಂಸ್ಥೆಗಳು, ವಿವಿಧ ಎಲ್ಲ ಪಕ್ಷಗಳು ಕೂಡ ಅವರದೇ ಆದಂಥ ರೀತಿಯಲ್ಲಿ ಅವರು ಕೂಡ ಹೋರಾಟವನ್ನು ಮಾಡಿದ್ದಾರೆ. ಈ ಒಟ್ಟು ಯಾರೋ ಈ ಸಂಘ ಸಂಸ್ಥೆಗಳು ಮತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪಾದಯಾತ್ರೆಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಸಭೆಯನ್ನು ಮಾಡಿ, ಪೂರ್ವಭಾವಿ ಸಭೆಯನ್ನು ಮಾಡಿ, ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ತಿಂಗಳು ಕೊನೆ ಅಥವಾ ಮಾರ್ಚ್ 1ನೇ ವಾರದಲ್ಲಿ ಆ ಒಂದು ಬೃಹತ್ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ಎಲ್ಲ ಹೋರಾಟಗಾರರಿಗೆ ಅಭಿನಂದನೆ ಸಲ್ಲಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಹೋರಾಟ ಮಾಡೋರಿಗೆ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇದನ್ನು ಇವತ್ತು ಯೋಚನೆ ಮಾಡಿದ್ದೇವೆ.
ಹೋರಾಟಗಾರರನ್ನು ಸನ್ಮಾನಿಸುವ ಕಾರ್ಯಕ್ರಮಕ್ಕೆ ಗೌಡಟಿಯ ಪ್ರಭಾಕರ್ ಅವರು 25,000 ರೂಗಳ ದೇಣಿಗೆಯನ್ನು ನೀಡಿದರು ಮತ್ತು ಇದೇ ಒಂದು ಸಭೆಯಲ್ಲಿ ಗುಜ್ಜನೂರು ಗ್ರಾಮದ ಮಹಿಳಾ ಮುಖಂಡರಾದ ಸಾಯಿ ಸುಮಾನರವರು ಗೌರವಿಸುವ ಎಲ್ಲ ಹೋರಾಟಗಾರರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಾಗುವುದೆಂದು ಅವರು ಪ್ರಕಟಿಸಿದ್ದಾರೆ. ಸಭೆಯಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಜಿ ನರಸಿಂಹರೆಡ್ಡಿ, ಮೈಲಾರೆಡ್ಡಿ, ಪಳವಳ್ಳಿ ನರಸಿಂಹರೆಡ್ಡಿ ಮತ್ತು ಗಂಗಾಧರ ನಾಯ್ಡು, ಪೆಟ್ರೋಲ್ ಬಂಕ್ ಪುರುಷೋತ್ತಮ ರೆಡ್ಡಿ, ಬ್ಯಾಡ್ನೂರು ಶಿವು, ಕೊತ್ತೂರು ಪ್ರಭಾಕರ್, ಶಿವಕುಮಾರ್ ಸಾಕೇಲ್ ಸೇರಿದಂತೆ ಶೇಖರ್ ಬಾಬು ಸೇರಿದಂತೆ ಮತ್ತಿತರ ಮುಖಂಡರುಗಳು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ನಮ್ಮನ್ನು ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.